ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ. ಕರ್ಣನ ಕರಾಟೆ ಬೆಲ್ಟ್ ಎಕ್ಸಾಮ್ನ ಪಾರ್ಟ್ 2 ವ್ಲಾಗ್ ಇದು. ಕಳೆದ ವ್ಲಾಗ್ನಲ್ಲಿ ಕರ್ಣನ ಸ್ಕೂಲಿಗೆ ಕರ್ಕೊಂಡು ಬಂದಿದ್ದು, ಹಾಗೆ ವಾರ್ಮಪ್ ಎಕ್ಸಸೈಸಸ್ಸು, ರನ್ನಿಂಗ್ ಹೋಗಿದ್ದು ಅದೆಲ್ಲ ಇತ್ತು. ಪಾರ್ಟ್ 1 ವ್ಲಾಗ್ನ ಯಾರೆಲ್ಲ ನೋಡಿಲ್ಲ ಆ ವ್ಲಾಗ್ನ ನೋಡಿ ನೆಕ್ಸ್ಟ್ ಪಾರ್ಟ್ 2 ವ್ಲಾಗ್ನ ಕಂಟಿನ್ಯೂ ಮಾಡಿ. 10 ಮಿನಿಟ್ಸ್ ಬ್ರೇಕ್ ಆದಮೇಲೆ ಕರ್ಣ ಅವರಿಗೆ ಬೆಲ್ಟ್ ವೈಸ್ ಸಪ್ರೇಟ್ ಆಗಿ ಗ್ರೂಪ್ಸ್ಗಳು ಮಾಡಿ ಅವರಿಗೆ ಎಕ್ಸಾಮ್ ಇತ್ತು. ಸೊ ನಮಗೆ ಅಲ್ಲಿ ನೋಡೋದಕ್ಕೆ ಕಾಣಿಸ್ತಾ ಇರಲಿಲ್ಲ, ನಾವು ಹೊರಗಡೆ ಕೂತಿದ್ವಿ. ಇವತ್ತು ನಮ್ಮ ತೋಟದಲ್ಲಿ ಬೀನ್ಸ್ ಕೊಯ್ದಿದ್ರು. ಸೊ 1 ಗಂಟೆ ಅಷ್ಟರಲ್ಲಿ ಮೈಸೂರಿಗೆ ತೊಗೊಂಡೋಗ್ಬೇಕಾಗಿತ್ತು. ಇಲ್ಲಿ 12 ಆದ್ರೂ ಮುಗ್ದಿರಲಿಲ್ಲ. ಸೊ ನಾನು ಹೊರಡ್ತೀನಿ, ನೀವು ಬನ್ನಿ ಅಂತ ಅಂದ್ಬಿಟ್ಟು ಇವರು ಹೊರಟಿದ್ರು. ಇವಾಗ ಇಲ್ಲಿ ನೋಡಿ ಕರ್ಣನ್ ಎಕ್ಸೈಟ್ಮೆಂಟ್ ನೋಡಿ, ಯೆಲ್ಲೋ ಬೆಲ್ಟ್ ಕೊಟ್ಟಿರೋದಕ್ಕೆ. ನೀನು ಯೆಲ್ಲೋ ಬೆಲ್ಟ್ ಆಗೋದಾ? ಹಾಂ, ಕಟ್ಕೋಬೇಕಾ? ಹಾಂ, ಬಿಚ್ಕೋ. ಆರೆಂಜ್ ಅಲ್ಲ, ಯೆಲ್ಲೋ ಬೆಲ್ಟ್. ಬಿಚ್ಚು ಮಗನೆ, ಬಿಚ್ಚು ಬಿಚ್ಚು, ಅದು ವೈಟ್ ಬೆಲ್ಟ್ ಬಿಚ್ಚು. ಎಲ್ಲ ಬೆಲ್ಟ್ ಹಾಕೋ. ನಿಮಿಷ ಇದನ್ನು ತೆಗೆದುಬಿಟ್ಟಲ್ಲ ಹಾಕೊಳ್ಳೋದು. ಯಾಕಷ್ಟು ಎಕ್ಸೈಟ್ ಐತಿಯಾ? ಇದು ಬಿಚ್ಚೋಗೈತೆ. ಇರೋ ಕಟ್ಕೊಡಕ್ಕೆ ಅಣ್ಣ ನಿನಗೇನೆ. ಇದು ಬಿಚ್ಚೋಗೈತೆ ಕಣಪ್ಪ, ದೊಡ್ಡದೆ. ಎತ್ಕೊ ಮಗನೆ ವೈಟು ಬೆಲ್ಟು. ಎಷ್ಟೇ ಬಿಡ್ತಾನೆ. ಯಾರು ಹಾಕೊಡ್ತಾರೆ ಏನೋ ಕಣ್ರು, ಇಟ್ಕೊಳ್ರು. ಯಾರು ಇವರೇ ಕಟ್ಕೊಡ್ತಾರೆ ಅನ್ಸುತ್ತೆ. ಇನ್ನೂ ಒಂದು ಸುತ್ತ ಹಾಕ್ಬೋದು ನಿಮ್ಗಳಿಗೆ ಇದನ್ನ. ಖುಷಿ ಖುಷಿ. ಎಂತ ಬಿಡು ಬಾ. ಇನ್ನೇನು ಯೂನಿಫಾರ್ಮು ಬೇರೆ ಕೊಡ್ತಾರ ನಿಂಗೆ? ಏನು ಕಲ್ತಾರೋ ಮಾಡೋರ ಗೈಸ್, ಎಲ್ಲೋ ಬೆಲ್ಟ್ ಆಗೋದ್ರು. ಅಯ್ಯೋ ಅಯ್ಯೋ ಹಣ ಸುಮ್ಮನಿರು. ಫೋಟೋ ತೆಗೆಯೋದಕ್ಕೆ ಏನೋ ಕುಣ್ಸರ ಗೈಸ್. ಎದಳು ಹೇಳು, ಮಂಡಿ ಕಲ್ಲಲ್ಲಿ ಕೂರು, ಚೇತನ್ ಥರ ಕೂರು. ಹ್ಞೂ ಹಂಗೆ ಪೋಸ್ ಕೊಡ್ತಾರೆ. ಕೈನ ಸ್ವಲ್ಪ ಕೆಳಗಿಡು. ಮುಂದೆ ಸ್ವಲ್ಪ ಕೂತ್ಕೊಳ್ಳಿ, ಹಿಂದ್ಗಡೆ ಬನ್ನಿ. ಕೈ ಬಿಡು, ಕೈ ಬಿಡು.
ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಇವತ್ತಿನ ಬೆಲ್ಟ್ ಎಕ್ಸಾಮಿಗೆ ಬಂದು ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಬ್ಲ್ಯಾಕ್ ಬೆಲ್ಟ್ಸು ಅವರಿಗೆಲ್ಲ ಹಾನರ್ ಮಾಡ್ತಾಯಿದ್ರು. ಸೊ ಸೈಡಲ್ಲಿ ಕೂತ್ಕೊಂಡ್ವಿ, ಹೋಗ್ಬಿಟ್ಟು ಅದೆಲ್ಲ ಮುಗೀಲಿ ಅಂತಂದ್ಬಿಟ್ಟು ನೋಡಿದ್ರೆ ಆಲ್ರೆಡಿ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ, ಗೊತ್ತೇ ಆಗಿರಲಿಲ್ಲ. ಆಮೇಲೆ ಕೊನೆ ಮೂಮೆಂಟಲ್ಲಿ ಕರ್ಣನ ಹೆಸರು ಕೇಳ್ಕೊಂಡು ಹೋದೆ. ಫೋಟೋ ತಗೋತೀವಿ. ಯಾಕೆ ಬಿಚ್ಚಾಕ್ದೆ? ಏಯ್ ಯಾಕೆ ಧೂಳಾದ್ರೆ ಏನು ಧೂಳಾಗ್ದೆ ಹಂಗೆ ಇಟ್ಕೊಂತ್ಯಾ? ಕಟ್ಕೋ. ಬೆಲ್ಟ್ ಕೊಟ್ಟ ಫಸ್ಟ್ ಡೇ ಅಲ್ವಾ ಗೈಸ್, ಹಾಗಾಗಿ ಬೆಲ್ಟು ಕೊಳೆಯಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬಿಚ್ಚಿಟ್ಕೊಂಡು ಬಂದಿದ್ದ. ನಾನು ಬೈದ ಮೇಲೆ ನೆಕ್ಸ್ಟು ಕಟ್ಕೊಂಡು ಇವಾಗ ಹೊರಡೋದಕ್ಕೆ ಶೂಸ್ಗಳೆಲ್ಲ ರಿಮೂವ್ ಮಾಡಿಸಿದ್ರಲ್ಲ ಹಾಕೊಳ್ಳೋದಕ್ಕೆ ಅಂತ ಹೋಗ್ತಿದ್ದಾನೆ. ಅಲ್ಲಿ ಆ ಕಡೆ ನಡಿ, ಅಲ್ಲಿ ಬ್ಯಾಗ್ ಪಕ್ಕ ಬಾರು. ಇಲ್ಲಿ ಇವರು ಮೈಸೂರಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಬೇಗ ಹೊರಟಿದ್ರಿಂದ ನಾವು ಬಸ್ ಸ್ಟ್ಯಾಂಡಿಗೆ ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಚೇತನ್ ಅವ್ರ ಅಮ್ಮ ಡ್ರಾಪ್ ಮಾಡಿದ್ರು ನಮ್ಮನ್ನ ಬಸ್ ಸ್ಟ್ಯಾಂಡ್ ತನಕ. ಆಯಿತು, ಬಾಯ್ ಚೇತನ್. ಸರಿ. ಇವಾಗ ಅವರಪ್ಪ ಬೀನ್ಸ್ನ ಮೈಸೂರಿಗೆ ತೊಗೊಂಡು ಹೋಗ್ಬೇಕು ಗನ್ ಹೌಸ್ಗೆ ಅಂತ ಅಂದ್ಬಿಟ್ಟು ಹೊರಟೋದ್ರು. ಚೇತನ್ ಅವ್ರ ಅಮ್ಮ ನಮ್ಮನ್ನ ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡಿದ್ದಾರೆ. ಚೇಂಜು ಇಲ್ಲ, ಆಧಾರ್ ಕಾರ್ಡು ಇಲ್ಲ. ಸೊ ಇವಾಗ ಚೇಂಜ್ ಮಾಡಿಸ್ಕೊಳಕ್ಕೋಸ್ಕರ ಬೇಕ್ರಿಗೆ ಬರ್ತಾಯಿದ್ದೀವಿ ತಿಂಡಿ ತಿನ್ನೋಕ್ಕೆ. ಐಸ್ ಕ್ರೀಮ್ ಕಣ್ಣ ಬಿಳ್ಕೆರೆಯಲ್ಲಿ ತಗೋ, ಇವಾಗ ಬಸ್ ಹತ್ತಬೇಕು. ಬೇಕ್ರಿಲಿ ಕೊಡೋಕ್ಕೆ ಲೇಟ್ ಮಾಡ್ತವ್ರೆ ಇವಾಗ, ಅದಕ್ಕೆ ನಂದಿನಿ ಪಾರ್ಲರಿಗೆ ಕರ್ಕೊಂಡು ಬಂದೆ. ಯಾವ್ದು ಬೇಕಪ್ಪ? ಪಿಸ್ತಾ ಫ್ಲೇವರ್ ಬೇಕಾ ಬಾದಾಮ್ ಫ್ಲೇವರ್ ಬೇಕಾ? ಬಾದಾಮ್ ಮಿಲ್ಕ್ ಒಂದು ಕೊಡಿ. ಲಸ್ಸಿ ತಗೊಂಡೆ. ಒಂದು ಬಸ್ ಕೂಡ ಸ್ಟಾಪ್ ಕೊಡ್ತಾ ಇಲ್ಲ. ನಾನು ಕರ್ಣ ವೆಯ್ಟ್ ಮಾಡ್ತಾ ಇದ್ದೀನಿ. ಬಿಸಿಲಂತೂ ಸಿಕ್ಕಾಬಿಟ್ಟೈತೆ. ನನಗಂತೂ ಬ್ಯಾಕ್ ಪೈನ್ ಸ್ಟಾರ್ಟ್ ಆಗ್ತೈತೆ. ಎಷ್ಟು ಆಲ್ಮೋಸ್ಟ್ ಅರ್ಧ ಗಂಟೆ ಮೇಲೆ ಆಯ್ತು ನಾವು ಬಂದು ನಿಂತ್ಕೊಂಡು. ಒಂದು ಬಸ್ಸು ಕೂಡ ಸ್ಟಾಪ್ ಕೊಡ್ತಾ ಇಲ್ಲ. ನೋಡಿ ನಿಂತೈತೆ. ಎಷ್ಟೊಂದು ಬಸ್ ಹೋಗ್ತಿದೆ ಗೈಸ್, ಆದರೂ ಒಂದು ಕೂಡ ಸ್ಟಾಪ್ ಕೊಡ್ತಾ ಇಲ್ಲ. ಸುಮ್ಮನೆ ಸ್ಟ್ರೈಟ್ ಹೋಗ್ತಿದೆ. ಎಲ್ಲ ಬಸ್ಗಳು ಕೂಡ ರಶ್ ಇದೆ. ವೀಕೆಂಡ್ ಅಲ್ವಾ, ಅದಕ್ಕೆ ಹಂಗಂತೂ ನಿಲ್ಲಕ್ಕೆ ಆಗ್ತಾಯಿಲ್ಲ. ಕೆರೆ ಸ್ಟಾಪ್ ಇಲ್ಲ ಎಲ್ಲ, ಇವತ್ತು ಅದೇ ಐತೈತೆ. ಹಾಸನ ಗಾಡಿ ನಾನ್ ಸ್ಟಾಪ್ ಏನಲ್ಲ ಅದು. ಒಬ್ರೇ ಹೋಯ್ತೀರ? ಒಬ್ರೇ ಹೋಗೋದು ಕಷ್ಟ ಆಯ್ತು. ಈಗ ನಡಿಯಮ್ಮಿ ಬಸ್ ಆಲ್ಮೋಸ್ಟ್ 1 ಅವರ್ ವೆಯ್ಟ್ ಮಾಡಾದ್ಮೇಲೆ ಬಸ್ ಫೈನಲಿ ಒಂದು ಸ್ಟಾಪ್ ಕೊಡ್ತು. ಬಟ್ ರಶ್ ಇತ್ತು, ಆದರೂ ಪರವಾಗಿಲ್ಲ. ಇಲ್ಲಿ ನಿಲ್ಲೋದಕ್ಕಿಂತ ಅದರಲ್ಲಿ ನಿಂತ್ಕೊಂಡು ಹೋದರೆ ಬೆಟರ್ ಅಂತ ಅಂದ್ಬಿಟ್ಟು ಹತ್ತಿದ್ವಿ. ಆಮೇಲೆ ಒಂದು 2 ನಿಮಿಷ ಆಗ್ತಿದ್ದಂಗೆ ಪಾಪ ಇವಾಗ ಜೆಂಟ್ಸ್ ನೋಡಿದ್ರಲ್ಲ, ಅವರು ಕೂತ್ಕೊಳ್ಳಿ ಮೇಡಮ್ ಅಂತ ಅಂದ್ಬಿಟ್ಟು ಜಾಗ ಕೊಟ್ಟರು. ಅದಕ್ಕೆ ಕರ್ಣ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದ. ಮತ್ತು ಆ ಬಸ್ಸಲ್ಲಿ ಇದ್ದಿದ್ದ ಲೇಡೀಸ್ಗಳು ಕೂಡ ಅಷ್ಟೇ ತುಂಬ ಕೇರ್ ಮಾಡ್ತಾಯಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಇವಾಗ ಪರಿಚಯ ಇಲ್ಲ ಅಂತಂದ್ರೂ ಹ್ಯುಮ್ಯಾನಿಟಿ ಅನ್ನೋದು ಎಷ್ಟು ಚೆನ್ನಾಗಿದೆ. ಮುಂದೆ ಜನ್ರೇಷನ್ ಮಕ್ಳುಗಳಿಗೂ ಇದನ್ನ ಕಲಿಸ್ಬೇಕು. ಸೊ ಕರ್ಣಂಗೆ ಅದನ್ನೇ ಹೇಳ್ತಾ ಇದೆ. ನೋಡು, ನಾನು ಯಾರಂತ ಗೊತ್ತಿಲ್ಲ, ಬಟ್ ನನಗೆ ಸುಸ್ತಾಗುತ್ತೆ, ನಿಂತ್ಕೊಳ್ಳೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವರೆಲ್ಲ ಎಷ್ಟು ಕೇರ್ ಮಾಡ್ತಾಯಿದ್ರು. ಆ ಅಂಕಲ್ ಜಾಗ ಕೊಟ್ಟರು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವನು ಥ್ಯಾಂಕ್ಸ್ ಅಂತ ಹೇಳ್ದ.
ನಾವು ಇದೆಲ್ಲ ಮಕ್ಕಳಿಗೆ ಇವಾಗ ಚಿಕ್ಕದ್ರಿಂದಲೇ ಹೇಳ್ಕೊಟ್ರೆ ಇವಾಗ ನಮ್ಗೆ ಯಾರಾದರೂ ಸಹಾಯ ಮಾಡಿದ್ರು ಅಂದರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅಥವಾ ಯಾರಾದರೂ ಪ್ರಾಬ್ಲಮಲ್ಲಿ ಇದ್ದಾರೆ ಅಂತಂದರೆ ನಮ್ಗೆ ಏನಾಗುತ್ತೋ ಆ ಸಹಾಯನ ನಾವು ಮಾಡಬೇಕು ಅಂತ ಹೇಳ್ಕೊಡ್ತಾ ಹೋದರೆ ಅವ್ರ ಫ್ಯೂಚರಲ್ಲಿ ಅದನ್ನ ರೂಢಿಸ್ಕೊಳ್ತಾ ಹೋಗ್ತಾರೆ. ಇಲ್ಲ ಅಂತಂದರೆ ಯಾರಿಗೆ ಏನಾದರೆ ಏನು ನಾವು ಸೇಫಾಗಿದ್ದರೆ ಸಾಕು ಅನ್ನೋ ಥರ ಮೆಂಟ್ಯಾಲಿಟಿ ಬಂದುಬಿಡುತ್ತೆ. ಸೊ ನಾನು ಹಾಗಾಗಿ ಸಾಧ್ಯ ಆದಾಗೆಲ್ಲ ಕರ್ಣಂಗೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀನಿ. ಮತ್ತು ಅವನ ಹೆಸ್ರು ಬಗ್ಗೆ, ಕರ್ಣಂದು ಹಿಸ್ಟ್ರಿ ಬಗ್ಗೆ ಹೇಳ್ತಾ ಇರ್ತೀನಿ. ಕರ್ಣ ಯಾವ ಥರ ಇದ್ದ, ನೀನು ಅದೇ ಥರ ಇರಬೇಕು ಹಾಗೆ ಹೀಗೆ ಅಂತ. ಸೊ ಫೈನಲಿ ಇವಾಗ ನಾವು ಬಿಳ್ಕೆರೆಗೆ ಬಂದ್ವಿ. ಅಲ್ಲಿ ಆಲ್ಮೋಸ್ಟ್ 1 hour ವೆಯ್ಟ್ ಮಾಡಿ ಸುಸ್ತಾಗ್ಬಿಟ್ಟಿತ್ತು. ಮತ್ತು ಬಸ್ಸಲ್ಲಿ ಬೇರೆ ಬಂದಲ್ಲ, ಹಾಗಾಗಿ ನನಗಂತೂ ಇವಾಗ ಮನೆ ಹತ್ರ ನಡ್ಕೊಂಡು ಹೋಗೋಷ್ಟು ಎನರ್ಜಿ ಇರಲಿಲ್ಲ. ಸೊ ನಾನು ಕರ್ಣ ಇವಾಗ ಆಟೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋ ಮಾಡಿಕೊಂಡು ಮನೆ ಹತ್ರ ಹೊರಟ್ವಿ. ಇವಾಗ ನಡ್ಕೊಂಡು ಹೋಗೋಷ್ಟು ಸ್ಟ್ರೆಂತ್ ಇಲ್ಲ, ಸೊ ಆಟೋಗೆ ಹೋಗ್ಬೇಕು. ಆಟ ಕೇಳಿ ಬರ್ತೀನಿ. ಹತ್ತು ಹಾಂ, ದುಡ್ಡು ಕೊಡ್ಲಿಲ್ವ? ಇಲ್ಲಿಗೆ ಬಿಟ್ಕೊಟ್ರಲ್ಲ ಅಂದರೆ ಇನ್ಯಾಕೆ ಬಂದಿದ್ದು? ಎಂಥ ಬುದ್ಧಿವಂತ ನೋಡಿ ಗೈಸ್, ಇಲ್ಲಿಗೆ ಬಿಟ್ಕೊಟ್ರಲ್ಲ. ಕರ್ಣ ಫಾಸ್ಟಾಗಿ ಹತ್ತು, ನನ್ನ ಕೈಲಿ ಆಯ್ತಲ್ಲ. ಫೈನಲಿ ಬಂದ್ವಿ ಗೈಸ್. ದೇವ್ರೆ, ಇವನು ಕರಾಟೆ ಕಲಿಯೋದು ಸಾಕು, ನಾವು ಕರ್ಕೊಂಡು ಹೋಗೋದು ಸಾಕು, ನಾನು ಕಾಯೋದು ಸಾಕು, ಎಲ್ಲ ಸುಡ್ತು. ಬಾಯ್. TV ಓಡಿಸ್ತಾರೆ ನೋಡಿ ಗೈಸ್ ಅವ್ರ ಅಪ್ಪಂದ. ಬೀನ್ಸ್ ಮಾರೋಕ್ಕೆ ಹೋಗಿದ್ರಲ್ಲ, ಹಾಗಾಗಿ ಬೀನ್ಸ್ ಚೀಲಗಳನ್ನ ಇವ್ರ ಗಾಡೀಲಿ ಇಟ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಾವನ ಗಾಡಿ ತೊಗೊಂಡೋಗಿದ್ರು. ಇವಾಗ ಈ ಗಾಡಿ ಬಿಟ್ಟು ಅವ್ರ ಗಾಡಿ ತೊಗೊಂಡು ಬರೋದಕ್ಕೆ ಊರಿಗೆ ಹೋಗ್ತಾಯಿದ್ರು. ಅದಕ್ಕೆ ನೀನು ರೆಸ್ಟ್ ಮಾಡಿ, ಇವನಿದ್ರೆ ರೆಸ್ಟ್ ಮಾಡೋದಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಟು ಅವನ್ನ ಊರಿಗೆ ಕರ್ಕೊಂಡು ಹೋದರು. ಓಲೆ ಹಾಕ್ಸ್ಕೊಳಕ್ಕೆ ಹೆಂಗಾಡ್ತಾವ್ ನೋಡ್ರಿ. ಇವತ್ತು ಬೆಲ್ಟ್ ಎಕ್ಸಾಮ್ಗೆ ಓಲೆ ಎಲ್ಲ ತೆಗ್ಸಿದ್ರು. ಏಯ್ ಕುತ್ಕೊಂಡಾಕಿ ಮಂಗಗಳ, ಕುತ್ಕೊಂಡು ಹಾಕ್ಸ್ಕಲ್ಲ. ಏಯ್ ಸರಿಗೆ ತಿರ್ಸ್ಕೊಕೊಂಡ ಬಿದ್ದೋಯ್ತದೆ. ಇವನು ಮಲಗಿಸ್ಕೊಂಡು ಹಾಕ್ತವನೆ, ಅವನು ಮಲ್ಕೊಂಡು ಹೋಯ್ತವನೆ. ಸ್ಪ್ರೇ ಏನಾರು ತರಬೇಕು ತಾನೆ ನೀವು? ಹಾಗೆ ನನ್ನ ತಮ್ಮನ ಬರ್ಡೇ ಇತ್ತು, ಸೊ ಅಲ್ಲಿಗೆ ಹೋಗಬೇಕಾಗಿತ್ತು ನಾನು. ಬಟ್ ಅಲ್ಲಿಂದ ಇಲ್ವಾಲದಿಂದನೇ ತುಂಬ ಸ್ಟ್ರೈನಾಗಿ ಬಂದಿದ್ನಲ್ಲ, ಸೊ ಹಾಗಾಗಿ ನೀನೇ ಇಲ್ಲಿಗೆ ಬಂದುಬಿಡು ಅಂತ ಅಂದ್ಬಿಟ್ಟು ಸಿಂಪಲಾಗಿ ಕೇಕ್ ಕಟ್ ಮಾಡಿಸ್ದೆ. ಹಾಗೆ ಅವನಿಗೆ ನಾನ್ ವೆಜ್ ಅಂದರೆ ಇಷ್ಟ, ಬಟ್ ಅಡುಗೆ ಮಾಡೋಷ್ಟು ಎನರ್ಜಿ ನನ್ನಲ್ಲಿ ಇರಲಿಲ್ಲ. ಸೊ ಅವನಿಗೆ ಬಿರಿಯಾನಿ ಅಂದರೆ ಇಷ್ಟ, ಬಿರಿಯಾನಿ ಮಾಡೋಕ್ಕಾಗಲಿಲ್ಲ. ಹಾಗೆ ಚಾಪ್ಸ್ ಮಾಡಿಬಿಟ್ಟು ರೈಸ್ ಮಾಡಿಟ್ಟಿದ್ದೆ. ಮತ್ತು ಇವ್ರು ಊರಿಗೆ ಹೋಗಿದ್ರಲ್ಲ, ಅತ್ತೆ ಸಾಂಬಾರು ಕೂಡ ಕೊಟ್ಟು ಕಳಿಸಿದ್ರು. ಸೊ ಡಿನ್ನರ್ ಅಷ್ಟರಲ್ಲೇ ಲೈಟಾಗಿ ಸಿಂಪಲಾಗಿ ಮುಗಿಸ್ದೆ. ಅಲ್ಲಿ ಇಡ್ಬೇಡ ಬಿಡು ಮಗ. ಈ ಕಡೆ ಬಂದ್ರೆ ನೋಡಿ ಗಾಯ್ಸ್, ಇವತ್ತು ನಮ್ಮ ಮಾವನ್ ಬರ್ತಾರೆ, ಅತ್ತಿ ಎಲ್ಲರೂ ಊಟ ತಿಂತಿದ್ದಾರೆ.
ಇಲ್ಲಾಂದ್ರೆ ಊಟ ತಿನ್ನಲ್ಲ. ಅವ್ನು ಬರ್ತಡೇ ಆಗಿರೋದು ಊಟ ತಿಂತಿದ್ವಿ. ಅಲ್ಲಿತ್ತು ನನ್ನ ತಟ್ಟೆ ಎಲ್ಲ ಐತೆ. ಕರ್ಣ ನಾವು ಮಾತಾಡ್ಕೊಂಡು ತಿಂತಾ ಇದೀವಿ ಗೈಸ್. ಅವ್ನಿಗೆ ಫೋನ್ ಬೇಕಂತೆ, ಇಲ್ಲ ಟಿವಿ ಬೇಕಂತೆ. ನೋಡಿ ಬಾಯ್ ಊಟ ಮಾಡು. ನೀವು ಊಟ ಮಾಡೋದು ಫೋಟೋ ತೆಗೆ. ಮಾಮ ಆಯ್ ಮಾಡು. ಮಾಮ ಆಯ್ ಮಾಡು. ಅಲ್ಲಿ ಇಟ್ಕೊಂಡು ಫೋಟೋ ತೆಗಿ. ನಗರ ಹಂಗೆ ಒಂದು ಸ್ವಲ್ಪ ಫೋಟೋ ತೆಗಿ. ಈ ಕಡೆ ನಂಬರ್ಸ್ ಗೊತ್ತಾಯ್ತಾ? ಅದು ಗೊತ್ತೈತೆ. ತೆಗಿ. ನಂಬರ್ ಹಾಕು. ಯಾರು ಕುಡಿತೀರ ಸಾಕಲ್ಲ ಎಣ್ಣೆ ಸಿಗಲ್ಲ. ನಾವು ನಮ್ಮ ಕಡೆ ಆದಮೇಲೆ ಇಲ್ಲಿ ಭಾವ ಬಮ್ಮಿದ ಇಬ್ಬರೂ ಫಾರ್ಮಿಂಗ್ ಬಗ್ಗೆ ತುಂಬ ಡೀಪ್ ಡಿಸ್ಕಷನ್ ನಡೆಸ್ತಾ ಇದ್ದಾರೆ ಗೈಸ್. ಊಟ ಮಾಡಬೇಕಾದ್ರೆ ಸ್ಟಾರ್ಟ್ ಮಾಡಿದವರು. ನನ್ನ ತಮ್ಮ ವಾಪಸ್ ಮನೆಗೆ ಹೊರಡೋ ತನಕನೂ ಮಾತಾಡ್ತಾನೆ ಇದ್ದರು. ಕರ್ಣ ನನಗೂ ಅದಕ್ಕೂ ಸಂಬಂಧ ಇಲ್ಲ ನನಗೆ ಕಾರ್ಟೂನ್ ಹಾಕ್ಕೊಂಡು ನೋಡ್ತಾ ಇದ್ದ. ಎದ್ದು ಬಾ. ಸರಿ ಹುಷಾರು ಇರು. ಹುಷಾರು. ಮೆಮೆ ಮಾಮ ಬಾಯ್ ಫೋನ್ ಮಾಡಿ ಹೋದ್ಮೇಲೆ. ಬಾಯ್ ಮಾಮ. ಪಾಪು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದಿರೋದು ಹೇಳು ನೀನು? 6 ಗಂಟೆಗೆ ಎದ್ದಿರೋದು. ಓ ಮೈ ಗಾಡ್, ನೋಡ್ರಿ ಗೈಸ್. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.